ದೈವ ಇರುವ ಜಾಗದಲ್ಲಿ ಅನ್ಯಾಯವೇ? ನ್ಯಾಯದ ಬಲೆಯನ್ನು ತೋರಿಸಿ ಅನ್ಯಾಯದ ದಾರಿಗೆ ತೋರಿಸಿ ದಿಕ್ಕು ತಪ್ಪಿಸೋಕ್ಕೆ ಬಂದ್ಬಿಟ್ಟು ಕಾರಣ ಮಾಡ್ತಿದೆ. ನಿಮ್ಮ ಸ್ವಾರ್ಥಕ್ಕಾಗಿ ಕಂದಮ್ಮನ ಬಲಿಯು ಪಡೆಯೋದಕ್ಕೆ ನಿಮಗೆ ಹೇಗೆ ಮನಸ್ಸುಂಟು? ಅಡ್ಡಿಲ್ಲ, ಇದರಲ್ಲಿ ಈ ಕಥೆಯಲ್ಲಿ ನಾನೇ ಬಂದು ಪಾತ್ರನಾಗಿ ನಿರ್ವಹಿಸ್ತೇನೆ. ಹಾಗಂತ ಹೇಳಿ ಪಂಜುರುಳಿ ಕಾಡಿನಿಂದ ಗೋಪಿಯ ಮನೆ ಹತ್ತ ಹೊರಟೇ ಬಿಟ್ಟರು. ನಾನೊಂದು ಜಮೀನ್ದಾರಾಗಿ ಯಜಮಾನ್ರೆ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ, ಆದ್ರೂ ನಾನು ಕೇಳ್ತಾ ಇದ್ದೀನಿ. ರಂಗಣ್ಣನ ಏನಿದೆ ಅಲ್ಲ, ಈ ಹೊಲ ಇದೆಲ್ಲ ಅದು ನನಗೆ ಮಾಡ್ಕೊಳಕ್ಕೆ ಹೇಳಿ. ಸಾಲ ತೊಗೊಂಡು 6 ತಿಂಗಳಾಯಿತು, ಬಡ್ಡಿ ಇಲ್ಲ ಗಂಟಿಲ್ಲ. ಸೊ ಇದು ಪುಕ್ಸಟ್ಟೆ ಯಾರು ಕೊಡೋಕ್ಕೆ ಅವರೇ ನಮ್ಮ ಬೀಗಿರೋಲ್ಲ. ಸೊ ಇದನ್ನ ನನ್ನ ಹೆಸರಿಗೆ ಮಾಡ್ಕೊಳಕ್ಕೆ. ಆಗ ರಂಗಣ್ಣ, ಜಮೀನ್ದಾರ ಬಾಯಿ ಚೆನ್ನಾಗಿರಲಿ, ಪುಕ್ಸಟ್ಟೆಗೆ ಯಾರೇನು ತಗೊಂಡಿಲ್ಲ, ನಿಮ್ಮ ಹಣ ಏನಿದೆ ಅಸಲಿ ಗಂಟು ಸಮೇತ ಕೊಡ್ತೀನಿ. ಮಳೆ ಆಗಲಾರ್ದ ಕಾರಣ ಈ ಥರ ತೊಂದರೆ ಆಗಿದೆ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಸೊ ಅದು ಬಿಟ್ಟು ನಂದು ಏನಾಯ್ತು, ಇನ್ನೊಂದು 3 ತಿಂಗಳ ನಂತರ ನಿಮ್ಮದು ಸಾಲ ಮತ್ತು ಬಡ್ಡಿ ಸಮೇತ ಚಕ್ರ ಬಡ್ಡಿ ಸಮೇತ ನಾನು ಕೊಡ್ತೀನಿ. ದಯವಿಟ್ಟು ನನಗೆ ಕಾಲಾವಕಾಶ ಮಾಡಿಕೊಡಿ. ಆಗ ಜಮೀನ್ದಾರ, ಮುಚ್ಚೋ ಬಾಯಿ ಬಡವ ನಾಯಿ, ನೀ ಜಮೀನ್ದಾರ್ ಎದುರಿಗೆ ಮಾತಾಡಿಸ್ಕೊಂಬಿಟ್ಟು ಆಗಿದೆಯಾ? ನನ್ನ ಪಂಚಾಯತಿ ಕಟ್ಟೆಯಲ್ಲಿ ಎದುರಕ್ಕಂತಿದೆ ಅಂದರೆ ನೀನೊಂದು ಕೈ ನೋಡ್ಕೊಂತೀನಿ, ಆಯಿತಾ? ಜಮೀನ್ದಾರ, ನೀನು ಜಮೀನ್ದಾರ ಆಗಿರ್ಬೋದು, ಆದರೆ ನಾನು ಹಿಡಿಯಲ್ಲ. ಅಸಲು ಗಂಟು ನಿಮ್ಮ ಮಕ್ಕಳಿಗೆ ಬಿಸಾಕಿ ಬೇಕಿ ನಾನು ಹೊಲ ತಗೊಂತೀನಿ. ಅದ್ರ ತನಕ ನೀನು ಏನು ಮಾಡ್ತೀನಿ ನಾನು ನೋಡೇ ಬಿಡ್ತೀನಿ ಕೈ. ರಂಗಣ್ಣನ ಮನೆಯಲ್ಲಿ ಹೆಂಡತಿ ಮತ್ತು ಮಗು ತಂದೆಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ತಾಯಿ ಗೋಪಿಗೆ, ನಿಮ್ಮ ತಂದೆ ಇನ್ನೂ ಬರಲಿಲ್ಲವೇ? ತುಂಬ ಭಯ ಆಗ್ತಾ ಇದೆ ನನಗೆ ಅಂತ ಗೋಪಿಗೆ ಹೇಳುತ್ತಾಳೆ. ಅದಕ್ಕೆ ಗೋಪಿ, ಅಮ್ಮ ಅಪ್ಪ ಬಂದೇ ಬರ್ತಾರೆ, ತೊಂದರೆ ಇಲ್ಲ. ಪಾಪ ಗೋಪಿಗೆ ಗೊತ್ತೇ ಇರುವುದಿಲ್ಲ. ಜಮೀನ್ದಾರ ಗೋಪಿಯನ್ನು ಸಾಯಿಸಲು ಸುಪಾರಿ ಕೊಟ್ಟಿರುವುದು ರಂಗಣ್ಣನ ಹೆಂಡತಿ ಮತ್ತು ಗೋಪಿಗೆ ಗೊತ್ತೇ ಇರುವುದಿಲ್ಲ. ಅಷ್ಟರಲ್ಲಿ ಪಂಜುರುಳಿ ದೈವ ಪ್ರತ್ಯಕ್ಷವಾಗುತ್ತದೆ. ಪಂಜುರುಳಿ ದೈವ ಪ್ರತ್ಯಕ್ಷವಾಗಿ ಗೋಪಿಯನ್ನು ಕಾಡಿನ ಕಡೆಗೆ ಕರೆದುಕೊಂಡು ಹೋಗೇ ಬಿಟ್ಟನು. ಅಯ್ಯೋ ನನ್ನ ಮಗ ಗೋಪಿ, ಪಂಜುರುಳಿ ಎಲ್ಲಿ ಕರ್ಕೊಂಡು ಹೋದ ನನ್ನ ಮಗನ? ಅಯ್ಯೋ ಗೋಪಿ ಗೋಪಿ ಅಂತ ಮಗನನ್ನು ಕನ್ವರ್ಸ್ತಾ ಇದ್ದಳು. ಇತ್ತ ಪಂಜುರುಳಿ ದೈವವು ಗೋಪಿಯನ್ನು ಕಾಡಿನ ಕಡೆ ಕರೆದುಕೊಂಡು ಹೋಗುತ್ತಾ ಇತ್ತು. ಆಗ ಗೋಪಿ ಪಂಜುರುಳಿ ದೈವವನ್ನು ಹೀಗೆ ಕೇಳುತ್ತಾನೆ, ಪಂಜುರುಳಿ ದೈವವೇ, ನಾವು ಎಲ್ಲಿಗೆ ಹೋಗ್ತಾ ಇರೋದು? ನನಗೇನು ಒಂದೂ ಅರ್ಥ ಆಗುತ್ತಿಲ್ಲ. ಚಿಂತಿಸಬೇಡ ಕಂದ, ದೈವನ ನರ್ತಕರು, ದೈವಕ್ಕೆ ಆರಾಧ್ಯಕಾರರಿಗೆ ಈ ಪಂಜುರುಳಿ ದೈವ ಯಾವತ್ತೂ ಕೆಟ್ಟದನ್ನು ಬಯಸೋದಿಲ್ಲ. ನಿನಗೆ ಒಂದು ಸ್ವರ್ಗದ ದಾರಿ ಅಂದರೆ ಈ ಪ್ರಪಂಚದ ಬೆಳಕಿನ ಕಡೆಗೆ ನಿನ್ನ ಕೊಂಡೊಯ್ತಿದ್ದೇನೆ, ಬಾ ಹೋಗೋಣ. ಇತ್ತ ಜಮೀನ್ದಾರ ಕೆಲಸಗಾರನಿಗೆ ಸುಪಾರಿ ಕೊಟ್ಟು ರಂಗಣ್ಣನ ಮಗನ ಗೋಪಿ ಕೊಲೆ ಮಾಡಲು ಹೇಳುತ್ತಾನೆ. ಆದ್ದರಿಂದ ರಂಗಣ್ಣನ ಮನೆಗೆ ಕೆಲಸಗಾರ ಗೋಪಿಯನ್ನು ಕರೆದುಕೊಂಡು ಬರಲು ಹೊರಡುತ್ತಾನೆ. ಆದರೆ ಅಲ್ಲಿ, ಏನಮ್ಮ ಗೌರೇ, ನಿನ್ನ ಮಗ ಇಲ್ಲಿದ್ದಾನೆ. ಜಮೀನ್ದಾರನ ಪಂಚಾಯತಿಯಲ್ಲಿ ಇದ್ರಾಕೊಂಡು ಉಳಿಯೋಕ್ಕಾಗತ್ತ? ಇವತ್ತು ತುಂಡು ಮಾಡೇ ಇಲ್ಲಿಂದ ನಾನು ಹೊರಡೋದ? ಆಗ ರಂಗಣ್ಣನ ಹೆಂಡತಿ ಗೌರಿ, ಅಯ್ಯೋ ಇದೆಂಥ ದುರ್ವಿಧಿ, ನನ್ನ ಮಗ ಸಂಜೆಯಿಂದ ಕಾಣ್ತಾ ಇಲ್ಲ ಅಂತ ನಾನು ಗಾಬರಿಯಲ್ಲಿದ್ದರೆ ಜಮೀನ್ದಾರ ನನ್ನ ಮಗನನ್ನು ಕೊಲೆ ಮಾಡಲು ಹೇಳಿದ್ದಾನೆ. ಅಯ್ಯೋ ಇದೆಂಥ ದುರ್ವಿಧಿ. ಎಂಥ ಕೆಲಸ ಆಯಿತು. ಈಗ ನಾನು ಜಮೀನ್ದಾರಿಗೆ ನನ್ನ ಮಕ್ಕ ಹೆಂಗೆ ತೋರಿಸಿಲ್ಲ, ನಾನು ಇವತ್ತು ಕೊಲೆ ಮಾಡಿ ಹೋಗೋಣ ಅಂತ ನಾನು ಬಂದೆ. ಆದರೆ ಇದೆಲ್ಲಂತ ಹೇಗೆ ಮಾಡಲಿ ಮಾರಾಯ, ಏನು ಮಾಡಲಿ ನಾನು? ಹಾಗೆ ಹೇಳುತ್ತಾ ಜಮೀನ್ದಾರರ ಕೆಲಸಗಾರ ಸಪ್ಪೆ ಮೋರೆ ಹಾಕಿಕೊಂಡು ಮನೆಯಿಂದ ಹೊರಗಡೆ ಹೊರಟೇ ಬಿಟ್ಟ. ಗೋಪಿನ ಸಾಯಿಸ್ಲಾರ್ದಂಗೆ ನಾನು ಜಮೀನ್ದಾರ ಹತ್ರ ಹೋದರೆ ನನ್ನ ಸಾಯಿಸ್ಬಿಡ್ತಾನೆ. ನನಗೇನು ಮಾಡಲಿ? ಅಯ್ಯೋ ಭಗವಂತ, ನೀನೇ ನನ್ನ ಕಾಪಾಡಬೇಕಪ್ಪ. ಇತ್ತ ಪಂಜುರುಳಿ ಗೋಪಿಗೆ ಹೀಗೆ ಹೇಳುತ್ತಾನೆ, ಮಗನೇ, ನಾವು ಬಂದ ಕೆಲಸ ತಡವಾದರೂ ಚಿಂತೆ ಇಲ್ಲ. ಈಗ ನಾನು ಅಂದ್ಕೊಂಡಿದ್ದ ಕೆಲಸ ಆಗುವ ಸಮಯ ಬಂತು, ನಡೆ ಮನೆಗೆ ಹೋಗೋಣ. ಆಗ ಗೋಪಿ, ಪಂಜುರುಳಿ ಅವರೇ, ನಾವೀಗ ತುಂಬ ಸಮಯವನ್ನು ವ್ಯರ್ಥ ಮಾಡಿದ್ದು ಏನಕ್ಕೆ ಅಂತ ಎಲ್ಲ ವಿಧಿನಿಧಿ ನಾನು ಹೇಳ್ತೀನಿ ಬನ್ನಿ. ಇತ್ತ ಮನೆಯಲ್ಲಿ ರಂಗಣ್ಣ ಮತ್ತು ಗೌರಿ ಮಗನ ಚಿಂತೆಯಲ್ಲಿ ತುಂಬ ಕೊರಗುತ್ತಿರುತ್ತಾರೆ. ಆಗ ಇದ್ದಕ್ಕಿದ್ದಾಗೆ ಪಂಜುರುಳಿ ದೈವ ಮತ್ತೆ ಪ್ರತ್ಯಕ್ಷವಾಗುತ್ತದೆ. ಚಿಂತೆ ಬೇಡ, ಆಗೋದೆಲ್ಲ ಒಳ್ಳೆಯದಕ್ಕೆ. ಸೊ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವ್ರನ್ನ ತೊಂದರೆ ಮಾಡೋದಕ್ಕಾಗಿ ಬಂದಿರತಕ್ಕಂಥ ಜಮೀನ್ದಾರ ಮತ್ತು ಜಮೀನ್ದಾರ ಕೆಲಸಗಾರರು ಹೊಲದಲ್ಲಿ ಅವರು ರಕ್ತ ಕಕ್ಕಿಸುತ್ತಿದ್ದಾರೆ. ಅವರ ತೀರ್ಪು ನಾನು ಮಾಡಿದ್ದೇನೆ. ಇನ್ನು ಮುಂದೆ ಚಿಂತಿಸಬೇಡಿ, ನೆಮ್ಮದಿಯಾಗಿ ಪ್ರಶಾಂತವಾಗಿರಿ.
ಹಾಗೆ ಹೇಳುತ್ತಾ ಪಂಜುರುಳಿ ದೈವ ಕಾಡಿನಿಂದ ಸ್ವರ್ಗದ ಕಡೆಗೆ ಹೊರಟೇ ಬಿಟ್ಟರು. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಹಾರ್ಟ್ ಅಂತ ಕಮೆಂಟ್ ಮಾಡಿ. ಹಾಗೆ ನಾವು ಪಾರ್ಟ್ 2 ಅಲ್ಲಿ ನಿಮಗೋಸ್ಕರ ಅಂದ್ಬಿಟ್ಟು ಕಷ್ಟ ಬಿದ್ದು ಮಾಡ್ತೀವಿ. ಸೊ ಮೋರಲ್ ಸ್ಟೋರಿ ಈ ಚಾನಲ್ಗೆ ಅಂದ್ಬಿಟ್ಟು ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು.